ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ನಾನು ನಿಮಗೆ ಪರೋಟ ಮಾಡೋದು ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬೋದು. ಈ ಪರೋಟಾಗೆ ನಾನು ಸಾಲ್ನ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಾಂಬಿನೇಷನು. ಸೊ ಅದೇ ರೀತಿ ಪರೋಟ ಕೂಡ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಸಾಫ್ಟಾಗಿ ಮಾಡೋದಂತ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟು 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸುಮಾರು 1/4 kg ಆಗೋಷ್ಟು ಗೋಧಿ ಹಿಟ್ಟು. ನೀವು ಯಾವ ಬ್ರ್ಯಾಂಡ್ದಾದ್ರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 1/4 ಕಪ್ ಆಗೋಷ್ಟು ತುಪ್ಪ ಬೇಕು. ತುಪ್ಪ ಬದಲು ನೀವು ಡೈರೆಕ್ಟಾಗಿ ಆಯಿಲೇ ಯೂಸ್ ಮಾಡ್ಕೋಬೋದು, ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ 1 ಟೀ ಸ್ಪೂನ್ ಸಕ್ಕರೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗುತ್ತೆ. ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಪರೋಟ ಅಂದ್ರೇ ಎಲ್ಲರೂ ಹೋಟೆಲ್ಗೆ ಹೋದಾಗ ಮತ್ತು ರೋಡ್ ಸೈಡ್ ಹೋಟೆಲ್ಗಳಲ್ಲಿ ತುಂಬ ಜನ ಮಾಡೋದು ಮೈದಾ ಹಿಟ್ಟಲ್ಲೇ. ಸೊ ನೀವು ಕೆಲವರು ಮೈದಾ ಇಷ್ಟಪಡಲ್ಲ, ಅಂಥವ್ರು ಈ ಥರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಬೌಲ್ಗೆ ಗೋಧಿ ಹಿಟ್ಟು ಮತ್ತು ಉಪ್ಪು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಂದು ಕಲರ್ ಚೆನ್ನಾಗಿ ಬರುತ್ತೆ ಪರೋಟಾಗೆ. ಸೊ ಅದಕ್ಕೋಸ್ಕರನೇ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೆಲವರು ಪರೋಟಾಗೆ ಮೊಟ್ಟೆ ಮತ್ತು ಹಾಲೆಲ್ಲ ಯೂಸ್ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಆ ಥರ ರೆಸಿಪಿ ಕೂಡ ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಹೋಟೆಲ್ಗಳಲ್ಲಿ ರೋಡ್ ಸೈಡ್ಗಳಲ್ಲಿ ಆ ಥರ ಮಾಡ್ತಾರೆ, ಯಾಕಂದರೆ ಟೇಸ್ಟ್ ಬರುತ್ತೆ ಮತ್ತು ತಿನ್ನೋದಕ್ಕೆ ಕೆಲವರಿಗೆ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿ ಬೇಕು ಅಂತಾರೆ. ಸೊ ಆ ಥರ ಹಾಲು ಮೊಟ್ಟೆ ಎಲ್ಲ ಯೂಸ್ ಮಾಡ್ತಾರೆ. ನಾನು ಆ ಥರ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೆ, ನೀವು ಬೇಕಂದರೆ ಎಣ್ಣೆ ಕೂಡ ಹಾಕ್ಕೊಬೋದು. ಇದನ್ನು ನೀವು ಬಟರ್ ಹಾಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಪರೋಟ. ಸೊ ಆಲ್ರೆಡಿ ನಾನು ಮೈದಾ ಹಿಟ್ಟಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ, ಲೇಯರ್ ಆಗಿ. ಇದೊಂಥರ ಸಿಂಪಲ್ಲಾಗಿ ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ನೋಡಿ, ಹಿಟ್ಟನ್ನು ನೀವು ಚಪಾತಿ ಹಿಟ್ಟು ಯಾವ ರೀತಿ ಕಳಿಸ್ತೀರೋ ಅದೇ ರೀತಿ ಕಳಿಸ್ಕೊಳ್ಳಿ. ಅದೇ ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಆದರೆ ಎಣ್ಣೆ ಇಲ್ದಿರೋನು ಮಾಡ್ಕೋಬೋದು, ಅದು ತಿನ್ನೋದಕ್ಕೆ ಅದು ರೊಟ್ಟಿ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಅದು ಎಣ್ಣೆ ಯೂಸ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 15 ನಿಮಿಷ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಡ್ರೈ ಆಗದೆ ಇರೋಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ ಅಷ್ಟೇ. ಇದು ಒಂದು 15 ನಿಮಿಷ ಬಿಟ್ಟರೆ ಸಾಕು. ಅಥವಾ ನೀವು ಬೆಳಗ್ಗೆ ಮಾಡ್ತೀರಂದರೆ ರಾತ್ರಿನೇ ಇಟ್ಟು ಕಲಸಿಡ್ಬೋದು. ಅಥವಾ ಸಂಡೇ ಟೈಮ್ ನೀವು ನಾನ್ ವೆಜ್ ರೆಸಿಪಿಗೆ ಬೇಕು ಅಂದರೆ 1 ಅವರ್ ಮುಂಚೆ 2 ಅವರ್ ಮುಂಚೆನೇ ಕಲಸಿಡ್ಬೋದು, ಏನೂ ಆಗೋದಿಲ್ಲ. ಇದು ನೆಂದಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪರೋಟ. ನೋಡಿ, ಇದನ್ನು ಎಲ್ಲ ಒಂದೇ ಸೈಜ್ಗೆ ಈ ಥರ ಉಂಡೆ ಮಾಡ್ಕೊಳ್ಳಿ. ನಾನು ಈ ಥರ ಕೈಯಿಂದನೇ ಈ ಥರ ಉಂಡೆ ತೊಗೊಂಡಿದ್ದೀನಿ, ಯಾಕಂದರೆ ಒಂದೇ ಥರ ಒಂದೇ ಶೇಪ್ ಬರುತ್ತೆ. ಅದಕ್ಕೋಸ್ಕರನೇ ಸುಮಾರು ನಾನು ಏನಿಲ್ಲ ಅಂದ್ರೂ ಒಂದು 12 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ 12 ಆಗಿದೆ. ಮೀಡಿಯಮ್ ಸೈಜ್ ಪರೋಟ ಬರುತ್ತೆ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನಾನು ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ನಿಮ್ಮ ಹತ್ರ ಈ ಥರ ದೊಡ್ಡದು ನನ್ನ ಹತ್ರ ಚಿಕ್ಕ ಕಲ್ಲಿರೋದು. ಸೊ ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜಿಗೆ ತೋರಿಸ್ತೀನಿ. ನೀವು ಬೇಕಂದರೆ ಸ್ಟವ್ ಹತ್ರನೇ ನೀವು ಸಜ್ಜ ಮೇಲೆ ಮಾಡೋದಾದರೆ ಸ್ವಲ್ಪ ಅಗಲವಾಗಿ ದೊಡ್ಡದಾಗಿ ಕೂಡ ಮಾಡ್ಕೋಬೋದು, ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾನು ಒಂದು ಮೀಡಿಯಮ್ ಸೈಜಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ಲಟ್ಟಿಸ್ಕೊಳ್ಳಿ. ಯಾಕಂದರೆ ದಪ್ಪ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಆದರೆ ನಾನು ತೋರಿಸೋಂಥ ಈ ಪರೋಟಾಗೆ ಈ ಸೈಜ್ ಇದ್ದರೆ ಸಾಕಾಗುತ್ತೆ. ನೋಡಿ, ಇವಾಗ ನಾರ್ಮಲ್ ಚಪಾತಿಗೆ ಲಟ್ಟಿಸ್ಕೊತಿರಲ್ಲ ಅಷ್ಟಿದ್ರೆ ಸಾಕು. ಈಗ ಇದಕ್ಕೆ ನಾನು ತುಪ್ಪ ಹಚ್ತಾ ಇದ್ದೀನಿ. ನೀವು ತುಪ್ಪ ಇಷ್ಟಪಡಲ್ಲ ಅಂದರೆ ಬೆಣ್ಣೆ ಹಚ್ಚಿ, ಇನ್ನೂ ಸೂಪರಾಗಿರುತ್ತೆ. ಬೆಣ್ಣೆ ತುಪ್ಪ ಎರಡೂ ಇಷ್ಟ ಆಗಲ್ಲ ಅಂದರೆ ಬೇರೆ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಎಣ್ಣೆ ಹಾಕ್ಕೊಂಡು ಈ ಥರ ನಾನು ಹಚ್ತಾ ಇದ್ದೀನಲ್ಲ, ಆ ಥರ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ನಾರ್ಮಲ್ ಪರೋಟ ಮಾಡ್ತೀರಲ್ಲ ಆ ಥರ ಬೇಡ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿ ಚಾಕುವಿಂದ ಎಲ್ಲ ಒಂದೇ ಸೈಜ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ಲೇಯರ್ ತೋರಿಸಿದ್ದೀನಿ ಸಣ್ಣ ಕಟ್ ಮಾಡಿ. ಸೊ ಅದು ಬೇಡ ಅಂದ್ಬಿಟ್ಟು ಈ ಥರ ನಿಮಗೆ ಒಂದು ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಹ ಸೇಮ್ ಲೇಯರ್ ಥರನೇ ಬರುತ್ತೆ, ಉದ್ರಾಗಿರುತ್ತೆ, ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ಇವಾಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಇದನ್ನು ಜೋಡಿಸ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಈ ಥರ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡಾಗ ನಾವು ಎಣ್ಣೆ ಹಚ್ಚಿರ್ತೀರಲ್ವ, ಅದು ಒಂದಕ್ಕೊಂದು ಅಂಟೋದಿಲ್ಲ, ಆದರೆ ಲೇಯರ್ ಆಗಿ ಬರುತ್ತೆ ಇದು. ಈಗ ಇದನ್ನು ನೀವು ಬೇಕಂದರೆ ಉದ್ದಕ್ಕೆ ಎಳೆದ್ಬಿಟ್ಟು ರೋಲ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು. ಸೊ ಇವಾಗ ನಾನು ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದೆಲ್ಲ ಒಂದೇ ಸೈಜಿಗೆ ಮಾಡ್ಕೋಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ಈ ಥರ ನೀವು ಮಾಡಿಟ್ಬಿಟ್ಟು ಕೂಡ ನೀವು ಅಡುಗೆ ಊಟ ಮಾಡೋಕ್ಕೆ ಮುಂಚೆನೇ ಈ ಥರ ಮಾಡಿಟ್ಬಿಟ್ಟು ಊಟ ಮಾಡೋವಾಗ ನೀವು ಬಿಸಿಯಾಗಿ ಪರೋಟ ಮಾಡ್ಕೊಬೋದು. ಮತ್ತು ಇನ್ನೊಂದು ಏನು ಅಂದರೆ, ಇದನ್ನು ಲಟ್ಟಿಸ್ಬಿಟ್ಟು ಅರ್ಧ ಬೇಯಿಸ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಕೂಡ 1 ವಾರವರೆಗೂ ಸ್ಟೋರ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಮಾಡಿ ಇಟ್ಕೊಂಡಿದ್ದೀನಿ.
ಇದನ್ನು ನಾನು ಲಟ್ಸೋದಿಲ್ಲ, ಕೈಯಲ್ಲೇ ಪ್ರೆಸ್ ಮಾಡ್ತೀನಿ. ನೀವು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಇಟ್ಟು. ಸೊ ತುಂಬ ಜನಕ್ಕೆ ಪರೋಟ ಇಷ್ಟಪಡ್ತೀರಲ್ವ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ನೀವು ಲಟ್ಸೋದಕ್ಕಿಂತ ಕೈಯಲ್ಲೇ ಪ್ರೆಸ್ ಮಾಡಿ ಈಸಿಯಾಗಿ ಬರುತ್ತೆ. ಅಥವಾ ನಿಮ್ಗೆ ಈ ಥರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಲಟ್ಟಿಸ್ಬಿಡಿ. ನೋಡಿ ಈ ಥರ ಎಷ್ಟು ದಪ್ಪ ಬರುತ್ತೋ ಅಷ್ಟು ದಪ್ಪ ಮಾಡ್ಕೊಳ್ಳಿ. ಅಂದರೆ ತೀರ ತೆಳ್ಳಗೂ ಮಾಡೋಕ್ಕೆ ಹೋಗ್ಬೇಡಿ, ದಪ್ಪನೂ ಮಾಡೋಕ್ಕೆ ಹೋಗಬೇಡಿ. ಇವಾಗ ಈ ಥರ ಆದಮೇಲೆ ಅದೇ ಟೈಮ್ಗೆ ಹೆಂಚು ಕಾಯಕ್ಕೆ ಇಟ್ಕೊಳ್ಳಿ. ಹೆಂಚು ಚೆನ್ನಾಗಿ ಕಾದಿರಬೇಕು, ಆದರೆ ಮೀಡಿಯಮ್ ಹೀಟಲ್ಲೇ ಇರಲಿ. ಇವಾಗ ನಾನು ಕೈಯಲ್ಲೇ ಪ್ರೆಸ್ ಮಾಡಿದ್ದೀನಿ ನೋಡಿ, ಹೆಂಚು ಮೇಲೆ ಹಾಕಿದ್ದೀನಿ. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಎಕ್ಸ್ಟ್ರಾ ಆಯಿಲ್ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ಪೂರ್ತಿ ತಣ್ಣಗಾದ ಮೇಲೆ ಒಂದು ಜಿಪ್ಲಾಕ್ ಕವರಲ್ಲೋ ಅಥವಾ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಫ್ರೆಶ್ ಆಗಿ ತಿನ್ನಬೇಕು ಅಂದರೆ ಆವಾಗ ತಕ್ಷಣಕ್ಕೆ ಮಾಡ್ಕೊಳ್ಳಿ. ಅಥವಾ ನೀವು ಒಂದು ವಾರ ಸ್ಟೋರ್ ಮಾಡ್ಕೋಬೇಕಂದ್ರೆ ಮಾತ್ರ ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಬೇಯಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಹೇಳ್ದಂಗೆ ಕವರ್ಗೆ ಹಾಕಿ ಇಟ್ಕೊಬೋದು. ಅದೇ ಫ್ರೀಝರಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಾದರೂ ಇಡ್ಬೋದು, ಫ್ರೀಝರಲ್ಲಾದರೂ ಇಡ್ಬೋದು, ಯಾವುದ್ರಲ್ಲಿ ಇಟ್ಟರೂ ನಡೆಯುತ್ತೆ. ಒಂದು ವಾರವರೆಗೂ ಸ್ಟೋರ್ ಮಾಡ್ಕೊಬೋದು. ಸೊ ಇವಾಗ ನೋಡಿ ಪರೋಟ ರೆಡಿಯಾಗಿದೆ. ಈ ಪರೋಟ ಜೊತೆಗೆ ನೀವು ಇಷ್ಟಪಡೋ ಥರ ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಮತ್ತು ಯಾವುದೇ ರೀತಿ ಗೊಜ್ಜುಗಳಾಗಲಿ, ಚಟ್ನಿ, ಸಾಲ್ನ ಎಲ್ಲ ಥರ ರೆಸಿಪಿನ ನಾನು ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಎಲ್ಲ ಥರ ಪರೋಟಗೆ ಸೂಪರಾಗಿರೋಂಥ ಕಾಂಬಿನೇಷನಲ್ಲೇ ಎಲ್ಲ ರೆಸಿಪಿನೂ ಮಾಡಿದ್ದೀನಿ. ಇದನ್ನು ಎಲ್ಲ ಒಟ್ಟಿಗೆ ಮಾಡಿದ ಮೇಲೆ ನಾನು ತೋರಿಸೋ ಥರ ನೀವು ಪ್ರೆಸ್ ಮಾಡಿದ್ರೆ ಆ ಪರೋಟ ಅನ್ನೋದು ಡ್ರೈ ಆಗೋದಿಲ್ಲ, ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ನೀವು ಮಾಡಿದ ತಕ್ಷಣ ಹಾಗೆ ಇಟ್ಬಿಟ್ರೆ ಅದು ಸ್ವಲ್ಪ ಡ್ರೈ ಆದರೆ ಒಂಥರ ರೊಟ್ಟಿ ಥರ ಆಗಿಬಿಡುತ್ತೆ. ಸೊ ಈ ಥರ ನಾನು ಮಾಡೋ ಥರ ಮಾಡಿದ್ರೆ ಹೋಟೆಲ್ಗಳಲ್ಲಿ ಹಂಗೆ ಅಲ್ವಾ ಮಾಡೋದು. ಸೊ ಆ ಥರ ಮಾಡಿದ್ರೆ ನಿಮಗೆ ತಿನ್ನೋಕ್ಕೆ ಸಾಫ್ಟಾಗಿರುತ್ತೆ. ಈಗ ಇದ್ರ ಜೊತೆಗೆ ಸಾಲ್ನ ರೆಸಿಪಿ, ಈ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರ ಜೊತೆ ತಿನ್ನೋದಕ್ಕಂತೂ ಸೂಪರಾಗಿತ್ತು. ನಮ್ಮ ಮನೆಯಲ್ಲಿ ಮಾಡಿದಾಗ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂದರು. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನೀವು ಸಹ ಈಗಲೇ ಟ್ರೈ ಮಾಡಿ. ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಳಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.